ಚಾಮರಾಜನಗರ ಲಯನ್ಸ್ ಸಂಸ್ಥೆ ನೂತನ ಅಧ್ಯಕ್ಷರಾಗಿ ಬಿಎಂ ಪ್ರಭುಸ್ವಾಮಿ. ಲಯನ್ಸ್ ಸಂಸ್ಥೆಯು ವಿಶ್ವದ ಅತಿದೊಡ್ಡ ಸೇನಾ ಸಂಸ್ಥೆ. ಕೃಷ್ಣೇಗೌಡ. ಲಯನ್ಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಲಯನ್ಸ್ ಸಂಸ್ಥೆಯು ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಸಂಸ್ಥೆಯಾಗಿದೆ ಎಂದು ಲಯನ್ಸ್ ಸಂಸ್ಥೆಯ ಮಾಜಿ ಜಿಲ್ಲಾ ರಾಜ್ಯಪಾಲ ಕೃಷ್ಣೇಗೌಡ ಹೇಳಿದರು. ಹೋಟೆಲ್ ನಗರದ ಹೋಟೆಲ್ ನಂದಿಗಿನ್ ಸಭಾಂಗಣದಲ್ಲಿ ಲಯನ್ಸ್ ಸಂಸ್ಥೆ ವತಿಯಿಂದ ನಡೆದ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದವಿ ಪ್ರದಾನ ಹಾಗೂ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧನಾ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. 1917ರಲ್ಲಿ ಆರಂಭವಾದ ಲಯನ್ಸ್ ಸಂಸ್ಥೆಯು ಸಮಾಜ ಸೇವೆ, ಆರೋಗ್ಯ ಶಿಬಿರ, ನೇತ್ರದಾನದಂತಹ ಜನ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಎಂದರು. ದಿನನಿತ್ಯ ಹಲವಾರು ಸಂಘ ಸಂಸ್ಥೆ ಹುಟ್ಟುತ್ತವೆ, ಹಾಗೆಯೇ ಮುಚ್ಚಿ ಹೋಗುತ್ತಿವೆ. ಆದರೆ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯು 19 ವರ್ಷಗಳಿಂದ ನಿರಂತರವಾಗಿ ಪ್ರಪಂಚದಲ್ಲಿ ಸೇವೆ ಮಾಡುತ್ತಿದೆ. ಚಾಮರಾಜನಗರದಲ್ಲಿ 45 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಲಯನ್ಸ್ ಬಂಧುಗಳಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುವೆ ಎಂದರು. ಎರಡನೇ ಉಪಜಿಲ್ಲಾ ರಾಜ್ಯಪಾಲ ಎಂ ಸಿದ್ದೇಗೌಡ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯು ಅತ್ಯಂತ ಯಶಸ್ವಿಯಾಗಿ ಚಾಮರಾಜನಗರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಸೇವಾ ಸಂಸ್ಥೆಗಳಲ್ಲಿ ಮೊದಲನೆಯದಾಗಿ ಪ್ರಪಂಚದಲ್ಲಿ 12 ಮಿಲಿಯನ್ ಸದಸ್ಯರನ್ನ ಹೊಂದಿದೆ. 214 ದೇಶಗಳಲ್ಲಿ ಲಯನ್ಸ್ ಸಂಸ್ಥೆ ಪಸರಿಸಿದೆ ಎಂದರು. ಸೈಬರ್ ಕ್ರೈಮ್ ವಿಭಾಗ ಉಪ ಪೊಲೀಸ್ ಅಧೀಕ್ಷಕ ಎಂಎಸ್ ಪವನ್ ಕುಮಾರ್ ಮಾತನಾಡಿ, ಪ್ರತಿಕ್ಷಣವೂ ಸೈಬರ್ ಅಪರಾಧಗಳು ಜಾಸ್ತಿಯಾಗ್ತಾ ಇದ್ದು, ಅದರಿಂದ ಮೋಸ ಹೋಗಿರುವವರೇ ಹೆಚ್ಚಾಗಿದ್ದು ಹೆಚ್ಚಿನ ಪ್ರಕರಣ ದಾಖಲಿಕೆ ಆಗ್ತಾ ಇದೆ. ಹಾಗಾಗಿ ಮೊಬೈಲ್ ಫೋನ್ ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕು. ಯಾವುದೇ OTP ಶೇರ್ ಮಾಡಬೇಡಿ. ಆಮಿಷಗಳಿಗೆ ಹೋಗಬೇಡಿ. ನಿಮ್ಮ ಹಣವನ್ನು ಡಬಲ್ ಮಾಡಿಕೊಡ್ತೇವೆ, ನಿಮ್ಮ ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡಿಸುತ್ತೇವೆ ಎಂದು ಆಫರ್ ಕೊಡ್ತಾರೆ. ಇದರಿಂದ ಹುಷಾರಾಗಿ ಇರಬೇಕು ಎಂದು ಸೈಬರ್ ಕ್ರೈಮ್ ಕುರಿತು ಜಾಗೃತಿಯನ್ನು ಮೂಡಿಸಿದರು. ಲಯನ್ಸ್ ಸೇವಾ ಭವನ ನಿರ್ಮಿಸಲು ಶ್ರಮಿಸುತ್ತೇನೆ. ನೂತನ ಅಧ್ಯಕ್ಷರಾಗಿ ಅಧಿಕಾರಿ ಸ್ವೀಕರಿಸಿದ ಬಿಎಂ ಪ್ರಭುಸ್ವಾಮಿ ಮಾತನಾಡಿ, ನಿಕಟಪೂರ್ವ ಅಧ್ಯಕ್ಷರ ಸಲಹೆ, ಲಯನ್ಸ್ ಬಂಧುಗಳ ಸಹಕಾರದಿಂದ ಚಾಮರಾಜನಗರದಲ್ಲಿ ಸೇವೆ ಎನ್ನುವ ಹೆಜ್ಜೆ ಗುರುತನ್ನು ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ. ಬಸವಣ್ಣನವರು ಕಾಯಕ ದಾಸೋಹ ಸೇವೆ ತತ್ವದಡಿಯಲ್ಲಿ ಲಯನ್ಸ್ ಸಂಸ್ಥೆಯ ಸ್ನೇಹ, ಸೇವೆ, ಸತ್ಸಂಗ ಇವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಎಲ್ಲರ ವಿಶ್ವಾಸದೊಂದಿಗೆ ಸಮಾಜಕ್ಕೆ ನನ್ನಿಂದ ಸಾಧ್ಯವಾಗುವ ಸೇವೆ ಮಾಡಲು ಪ್ರಯತ್ನ ಮಾಡುತ್ತೇನೆ. ಅತಿ ಶೀಘ್ರದಲ್ಲಿಯೇ ಸೇವಾ ಮನೋಭಾವ ಕಟ್ಟಲು ಪ್ರಯತ್ನ ಮಾಡುವೆ. ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ನಿಕಟಪೂರ್ವ ಅಧ್ಯಕ್ಷ ಡಾ ಎಂ ಬಸವರಾಜೇಂದ್ರ ಮಾತನಾಡಿ, ಲಯನ್ಸ್ ಸಂಸ್ಥೆ ವತಿಯಿಂದ ಚಾಮರಾಜನಗರಕ್ಕೆ ಒಳ್ಳೆಯ ಸೇವೆ ನೀಡಲು ಪಣತೊಟ್ಟಿದ್ದೇವೆ. ಅದಕ್ಕಾಗಿ ನಾವು ಬದ್ಧರಾಗಿದ್ದೇವೆ. ನೂತನ ಅಧ್ಯಕ್ಷರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಅವರು ತಿಳಿಸಿದರು. ಅಮಚವಾಡಿ ವೀರಭದ್ರ ನಾಯಕ, ಅಮಚವಾಡಿ ರಾಜು, ಮಹೇಶ್ ಮತ್ತು ಈಶಾ ಲಯನ್ಸ್ ನೂತನ ಸದಸ್ಯರಾಗಿ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಆರ್ ರಮೇಶ್ ಕುಮಾರ್, ವಲಯ ಅಧ್ಯಕ್ಷ ಕೆ ಸುರೇಶ್ ಕುಮಾರ್, ಕಾರ್ಯದರ್ಶಿ ಟಿಎ ರಂಗಸ್ವಾಮಿ, ಖಜಾಂಚಿ ಕನ್ನಯ್ಯ ಲಾಲ್, ಜೈನ್, ಹೊಸೂರು ಜಗದೀಶ್ ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ನೂತನ ಅಧ್ಯಕ್ಷರು ಪದಾಧಿಕಾರಿಗಳು ಪದಗ್ರಹಣವನ್ನು, ಪ್ರತಿಜ್ಞಾವಿಧಿಯನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಕ್ಷೀಕರಿಸ್ತಾರೆ. ಆದ್ರೆ ಏನಿದು ಅಧ್ಯಕ್ಷರು ಪದಗ್ರಹಣವನ್ನು ಮಾಡಕ್ಕೆ ನಾವೆಲ್ಲ ಯಾಕೆ ಹೋಗ್ಬೇಕು? ಅದೇನಂತ ವಿಶೇಷ? ಅದರ ಮಹತ್ವ ಏನು? ಅದರಲ್ಲಿ ನಿಜವಾಗಿ ಕೂಡ ಮಹತ್ವ ಇದೆ. ಯಾಕೆಂದ್ರೆ ನೀವೆಲ್ಲ ದಿನನಿತ್ಯ ಸಂಘ ಸಂಸ್ಥೆಗಳನ್ನ ನೋಡ್ತಾ ಇದ್ದೀವಿ. ಹಲವಾರು ಸಂಘ ಸಂಸ್ಥೆಗಳು ಹುಟ್ಟುತ್ತಾ ಇದ್ದಾವೆ, ಹಾಗೆ ಮುಚ್ಚಿ ಹೋಗ್ತವೆ. ಆದ್ರೆ 109 ವರ್ಷಗಳಿಂದ ಒಂದು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ನಿರಂತರವಾಗಿ ಪ್ರಪಂಚದಲ್ಲಿ ಸೇವೆಯನ್ನು ಮಾಡ್ತಾ ಇದೆ. ಸೇವೆಯನ್ನು ಹೇಗೆ ಮಾಡ್ತಾ ಇದೆ? ನೀವೆಲ್ಲ ಕಷ್ಟಪಟ್ಟು ಗಳಿಸಿ ಉಳಿಸಿದ ಹಣವನ್ನ ಸದಸ್ಯನಾಗಲು ಅದಕ್ಕೆ ಪಾವತಿಯನ್ನ ಮಾಡಿ, ಸೇವಾ ಕಾರ್ಯಕ್ರಮ ಕೂಡ ನಮ್ಮ ಕುಟುಂಬಕ್ಕಾಗಿ ಮೀಸಲಿಟ್ಟ ಹಣವನ್ನ ನಾವು ವಿನಿಯೋಗ ಮಾಡ್ತಾ ಇದ್ದೀವಿ. ಆ ಸಂಸ್ಥೆಯನ್ನ ನಿರಂತರವಾಗಿ 45 ವರ್ಷಗಳ ಕಾಲ ನಿರಂತರವಾಗಿ ಈ ಚಾಮರಾಜ ನಗರದಲ್ಲಿ ನಡೆಸಿಕೊಂಡು ಬಂದಿರತಕ್ಕಂತಹ ಎಲ್ಲ ಸದಸ್ಯರುಗಳಿಗೆ ಅಭಿಮಾನದ ಚಪ್ಪಡಿಯನ್ನ ನಾವು ನೀಡುವ ಮುಖಾಂತರ ಅವರಿಗೆ ಬೆನ್ನು ತಟ್ಟುವಂತ ಕೆಲಸ ಮಾಡುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಬಂಧುಗಳು, ಈಗಾಗಲೇ ಕಾರ್ಯದರ್ಶಿ ರಂಗಸ್ವಾಮಿ ಅವರು ವರದಿಯಲ್ಲಿ ಹೇಳಿದ್ರು, 2,45,000 ರೂಪಾಯಿಗಳ ಸೇವಾ ಕಾರ್ಯಕ್ರಮಗಳನ್ನ ಕಳೆದ ವರ್ಷ ಮಾಡಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಸ್ವಾರ್ಥ ಸುಮ್ಮಿರುವಂತಹ ಈ ನಾಡಿನಲ್ಲಿ
ಸಮಾಜದ ಬಗ್ಗೆ ಕಳಕಳಿಯನ್ನ, ಕಾಳಜಿಯನ್ನ, ಕರುಣೆಯನ್ನ ತೋರುವಂತ ಮನಸ್ಸುಗಳು ಇಲ್ಲಿದ್ದಾವೆ. ಅದು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯರುಗಳಿಂದ ಮಾತ್ರ ಸಾಧ್ಯ. ಧ್ವಜವಂದನೆ ಮಾಡಿ ಮೌನ ಪ್ರಾರ್ಥನೆಗಾಗಿ ಒಂದು ನಿಮಿಷ ಕಣ್ಣು ಮುಚ್ಚಿದ್ವಲ್ಲ, ಶಾಶ್ವತವಾಗಿ ಕಣ್ಣು ಮುಚ್ಚಿರೋರ ಜೀವನ ಹೇಗಿರ್ಬೇಕು ಒಮ್ಮೆ ಯೋಚಿಸಿ ನೋಡಿ. ದೃಷ್ಟಿ ಇಲ್ಲದೆ ಇದ್ರು ಸಹ ತಮ್ಮ ಬದುಕನ್ನ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬದುಕ್ತಿದ್ದಾರೆ. ಅವರಿಗೆ ದೃಷ್ಟಿ ಕೊಡುವ ಸದುದ್ದೇಶದಿಂದ 109 ವರ್ಷಗಳಿಂದ ಪ್ರಾರಂಭವಾದಂತಹ ಈ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ, ನಾವು ನೀವೆಲ್ಲರೂ ಚಿಕ್ಕವರೆಲ್ಲ ಕೇಳಿದ್ದೀರಿ. ಡಾಕ್ಟರ್ ಮೋದಿಯವರು, ಅವರು ಮೂಲತಃ ವೈದ್ಯರಲ್ಲ, ಬೈ ಪ್ರಾಕ್ಟೀಸ್ ಹ್ಯಾಸ್ ಬಿಕಮ್ ಎ ಡಾಕ್ಟರ್. ಅವರು ಓದ್ತಾ ಇರ್ತಕ್ಕಂಥ ಗ್ರಾಮಗಳಿಲ್ಲ, ಅವರು ಸೇವೆ ಸಲ್ಲಿಸದೇ ಇರ್ತಕ್ಕಂಥ ಊರುಗಳಿಲ್ಲ. ಎಲ್ಲಿ ಹೋದರೂ ಸಹ ಡಾಕ್ಟರ್ ಮೋದಿಯವರ ನೇತ್ರ ತಪಾಸಣಾ ಶಿಬಿರ, ಶಸ್ತ್ರಚಿಕಿತ್ಸೆಯ ಸದುಪಯೋಗವನ್ನ ನಮ್ಮ ಗ್ರಾಮೀಣ ಪ್ರದೇಶದ ಬಡ ಜನರು ನಿರಂತರವಾಗಿ ಪಡೆದಿದ್ದಾರೆ, ದೃಷ್ಟಿಯನ್ನ ಕಂಡಿದ್ದಾರೆ, ಅವರ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಒಂದು ಉತ್ತಮ ಸೇವಾ ಕಾರ್ಯಕ್ರಮ ಉಳ್ಳಂತಹ ಸಂಸ್ಥೆ ಈ ದಿನ ನೂತನ ತಂಡದ ಪದಗ್ರಹಣವನ್ನು ಮಾಡ್ತಾ ಇದೆ. ಆದರೆ ನಿಮಗೆ ಒಂದು ಕಿವಿ ಮಾತು, ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಅಧ್ಯಕ್ಷರ ಅವಧಿ 365 ದಿನ ಮಾತ್ರ. ಜುಲೈ 1ನೇ ತಾರೀಕಿನಂದು ಪ್ರಾರಂಭವಾದ ಅವಧಿ ಜೂನ್ 30 ಮಧ್ಯರಾತ್ರಿ 12 ಗಂಟೆಗೆ ಅವರ ಹೆಸರನ್ನ ಮಾಜಿ ಅಧ್ಯಕ್ಷರು ಅಂತೇಳಿ ನಾವು ಅಲ್ಲಿ ದಾಖಲು ಮಾಡ್ತೀವಿ. ಜೊತೆಗೆ ಇವತ್ತೇನು ನಮ್ಮ ಡಾಕ್ಟರ್ ಬಸವರಾಜೇಂದ್ರ ಇದ್ದಾರೆ, ಅವರ ತಂಡ ಕಳೆದ ವರ್ಷ ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದೆಯಲ್ಲ, ಅವರಿಗೆ ಒಂದೆರಡು ಮೆಚ್ಚುಗೆಯ ಮಾತುಗಳನ್ನ, ಅವರ ಬೆನ್ನು ತಟ್ಟುವಂತಹದ್ದನ್ನ, ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವುದು ಬೇಡವೆ. ಹಾಗಾಗಿ ಡಾಕ್ಟರ್ ಬಸವರಾಜೇಂದ್ರ ಅವರಿಗೆ, ಅವರ ತಂಡಕ್ಕೆ ನಾನು ಮಲ್ಟಿಪಲ್ ಜಿಲ್ಲೆಯಂತ 23,000 ಸದಸ್ಯರುಗಳ ಪರವಾಗಿ ನಿಮ್ಮೆಲ್ಲರಿಂದ ಅಭಿಮಾನದ ಚಪ್ಪಾಳೆಗಳನ್ನ, ಧನ್ಯವಾದಗಳನ್ನ ಹೇಳಿ. ಅವರ ಹಿಂದೆ ಏನಾದ್ರು ಕೂಡ ಚಪ್ಪಾಳೆ ತಟ್ಟಬಹುದು, ಆರೋಗ್ಯಕ್ಕೆ ಒಳ್ಳೆ. ರೋಟರಿ ಸಂಸ್ಥೆಯ ಸದಸ್ಯರೇ, ಲಯನ್ಸ್ ಸಂಸ್ಥೆಯ ಸದಸ್ಯರೇ ಹಾಗೂ ರೋಟರಿ ಸಿಲ್ಕ್ ಸಿಟಿ ಸದಸ್ಯರೇ, ಇಲ್ಲ ನನ್ನ ಆತ್ಮೀಯ ಪತ್ರಕರ್ತರು, ನಾನು ಮಾತಾಡೋ ಏನು ಉಳಿದಿಲ್ಲ, ಮಾಡುವಂಥದ್ದು ಉಳಿದಿದೆ. ನಾವು ಮಾತಾಡೋದು ಈ ಬಾರಿ ಮೂರು ಬಾರಿನೂ ಮಾತಾಡಿ ಏನೂ ಮಾಡಿಲ್ಲ. ಈ ಬಾರಿ ಮಾತಾಡದೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಮ್ಮ ಮಾಜಿ ಅಧ್ಯಕ್ಷರ ಸಲಹೆ, ನಮ್ಮೆಲ್ಲ ನಾಯಕರುಗಳ ಸಹಕಾರ, ನನ್ನೆಲ್ಲ ಲಯನ್ಸ್ ಬಂಧುಗಳ ಸಹಕಾರದಿಂದ ಚಾಮರಾಜನಗರದಲ್ಲಿ ಒಂದು ಸೇವೆ ಅನ್ನೋ ಒಂದು ಹೆಜ್ಜೆ ಗುರುತನ್ನು ಮೂಡಿಸೋ ನಿಟ್ಟಿನಲ್ಲಿ ನಾನು ಬಸವಣ್ಣವರ ಅನುಯಾಯಿ. ಬಸವಣ್ಣ ಹೇಳ್ತಾರೆ, ಕಾಯಕ ದಾಸೋಹ. ನೀನು ಕಾಯಕ ಮಾಡು, ದಾಸೋಹ ಮಾಡು, ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡು. ಆ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಲಯನ್ಸ್ ಸಂಸ್ಥೆಯ ಸ್ಲೋಗನ್ ಏನು? ಸ್ನೇಹ, ಸೇವೆ, ಸತ್ಸಂಗ. ಇವೆಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರ ವಿಶ್ವಾಸವನ್ನ ಗಳಿಸಿ ಈ ಸಮಾಜಕ್ಕೆ ನನ್ನಿಂದ ಏನ್ ಸಾಧ್ಯ ಅದನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗೆ ಚಾಮರಾಜನಗರದಲ್ಲಿ ಇದುವರೆಗೆ ನಮ್ಮ ಅಧ್ಯಕ್ಷರು ಬಹಳ ಪ್ರಯತ್ನ ಮಾಡಿದ್ರು. ಇನ್ನು ಅವರ ಸಹಕಾರ, ಎಲ್ಲರ ಸಹಕಾರದಿಂದ ನಮ್ಮಲ್ಲಿರ್ತಕ್ಕಂಥ ಜಾಗದಲ್ಲಿ ಅತಿ ಶೀಘ್ರದಲ್ಲಿ ಈ ವರ್ಷ ಅಥವಾ ಈ 1.5 ವರ್ಷದ ಅವಧಿಯಲ್ಲಿ ಅದೊಂದು ಸೇವಾ ಭವನವನ್ನು ಕಟ್ಟುವಂತ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಮ್ಮ ಜಿಲ್ಲಾ ನಾಯಕರುಗಳು, ನಮ್ಮ ಲಯನ್ಸ್ ಮುಖಂಡರುಗಳು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ಹಸ್ತವನ್ನ ನೀಡೋದಾದ್ರೆ ಅತಿ ಶೀಘ್ರದಲ್ಲಿ ಆ ಜಾಗದಲ್ಲಿ ಒಂದು ಸೇವಾ ಭವನ, ಅದೇನು ನಾವು ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೂಡ ಅಂತಲ್ಲ, ಅದನ್ನ ಸೇವೆಗಾಗಿ ಡಯಾಲಿಸಿಸ್ ಕೇಂದ್ರ ಆಗಿರ್ಬೋದು, ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಗಳಾಗಿರ್ಬೋದು, ಆರೋಗ್ಯ ತಪಾಸಣಾ ಶಿಬಿರಗಳಾಗಿರ್ಬೋದು, ಇನ್ನು ಹಲವಾರು ಸೇವೆಗಳನ್ನ ಆ ಜಾಗದಲ್ಲಿ ಮಾಡುವಂತ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ, ಹಾಗೆ ನನ್ನ ಪ್ರತಿ ಸಹಾಯ ಬೇಕು. ಸಹಕಾರ ಇಲ್ಲದೆ ಇದ್ರೆ ಆಗಲ್ಲ. ಯಾವುದೇ ಗಂಡನಿಗೆ ಅವ್ರ ಹೆಂಡತಿ ಸಪೋರ್ಟ್ ಮಾಡೋದು ಮಾತ್ರ ಇಲ್ಲೂ ನಿಂತ್ಕೋಬಹುದು, ಮುಂದೆ ನಿಂತ್ಕೋಬಹುದು, ಇಲ್ಲಾಂದ್ರೆ ಆಗಲ್ಲ. ಖಂಡಿತ ನಾನು ಒಬ್ಬ ಹೇಳ್ಕೊತೀನಿ ಅಂತ ಎಲ್ಲರಿಗೂ ಅದೇನೆ, ಕೃಷ್ಣೇಗೌಡರಿಗೂ ಅದೇನೆ, ಸಿದ್ದೇಗೌಡರಿಗೂ ಅದೇನೆ, ಎಲ್ಲರಿಗೂ ಅದೇ. ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಸಮಯವನ್ನು ಕೊಡಬೇಕು, ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು ಅಂತ ಬಂದಿರ್ತಕ್ಕಂಥವ್ರು. ಹಾಗಾಗಿ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋದ್ರೆ ಸರಿ ಬರಲ್ಲ. ಮುಂದಿನ ಯೋಜನೆ ಏನು, ನಮ್ಮ ಕಾರ್ಯಗಳೇನು ಎಲ್ಲವನ್ನ ನಮ್ಮ ಲಯನ್ಸ್ ಬಂಧುಗಳ ಜೊತೆ ಚರ್ಚಿಸಿ ನಮ್ಮೆಲ್ಲ ನೀತಿ ನಿಯಮಗಳಿಗೆ ಅನುಸಾರವಾಗಿ ಸೇವೆ ಮಾಡಲಿಕ್ಕೆ ಕಾರ್ಯಕ್ರಮಬದ್ಧನಾಗಿದ್ದೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನನ್ನ ಆಹ್ವಾನ. ಆಯ್ಕೆ ಮಾಡುವಂತಹ ಈ ಒಂದು ಕಾರ್ಯಕ್ರಮಕ್ಕೆ
ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯ ತುಂಬಿ ಸ್ವಾಗತವನ್ನ ಮೊದಲಿಗೆ ಬಯಸ್ತೇನೆ. ಬಂಧುಗಳೇ, ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಪ್ರಪಂಚದಾದ್ಯಂತ 210 ದೇಶಗಳಲ್ಲಿ ತನ್ನ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಆ ಒಂದು ಸಂಸ್ಥೆಯಲ್ಲಿ ನಮ್ಮ ಚಾಮರಾಜನಗರ ಲಯನ್ಸ್ ಸಂಸ್ಥೆ ಸುಮಾರು 40 ವರ್ಷಗಳಿಂದ ಈ ಸಮಾಜದ ಸೇವಾ ಕೈಂಕರ್ಯವನ್ನ ಮಾಡ್ತಾ ಬಂದಿದೆ. ಪ್ರತಿ ವರ್ಷ ಒಂದು ತಂಡವನ್ನ ನಮ್ಮ ಜಿಲ್ಲಾ ನಾಯಕರುಗಳು ಆಯ್ಕೆ ಮಾಡ್ತಾರೆ. ಅದೇ ರೀತಿ ಅವರ ಆದ್ಯಾಂಶರ ಈ ಒಂದು ಭಾಗದ ಜನರಿಗೆ, ಅವಶ್ಯಕತೆ ಇರುವ ಜನಗಳಿಗೆ ನಮ್ಮ ಸಂಪಾದನೆಯಲ್ಲಿ ಕೆಲವು ಭಾಗವನ್ನ ಈ ಸಮಾಜಕ್ಕೆ ನೀಡಬೇಕು ಅನ್ನೋ ಒಂದು ಮಹಾ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಕೊಂಡು ಬರ್ತಾ ಇದೆ. ಆ ಒಂದು ಸಂಸ್ಥೆಯ ಈ ದಿನದ ಒಂದು ಪದವಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ 2 ವರ್ಷ ಉತ್ತಮವಾದ ಸೇವೆಯನ್ನ ನಡೆಸಿ ವೈದ್ಯಕೀಯ ವೃತ್ತಿ ವರ್ಷಗಳ ಹಿಂದೆ ಕೇರಳದಲ್ಲಿ ನೈಸರ್ಗಿಕ ವಿಕೋಪ ಆಯಿತು. ಅಂತ ಸಂದರ್ಭದಲ್ಲಿ ಕೇರಳ ಸರ್ಕಾರ ಆಗ್ಲಿ, ಕೇರಳ ಜನರಾಗ್ಲಿ ಯಾವುದೇ ಸಹಾಯವನ್ನು ನಿರೀಕ್ಷಿಸಲಿಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 10 ಕೋಟಿ ರೂಪಾಯಿಗಳನ್ನ ನೆರವನ್ನು ನೀಡಿತು. ಯಾವುದೇ ಒಂದು ಬೇಡಿಕೆ ಇಲ್ಲದೆ ಆ ಜನರ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಕೇರಳದಲ್ಲಿ ನೆರವನ್ನ ನೀಡಿದಂತ ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ಮೊದಲನೇ ಸಂಸ್ಥೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ. ಅದು ನಮ್ದು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅಷ್ಟೇನಾ, ಕೊಡಗಿನಲ್ಲಿ ಸಾಕಷ್ಟು ಭೂಕಂಪ ಆಯಿತು, ಜನರೆಲ್ಲ ಮನೆಮಠಗಳನ್ನು ಕಳ್ಕೊಂಡು ಅಲ್ಲೇ ನೆರವು ಸಹ ಈ ಲಯನ್ಸ್ ಸಂಸ್ಥೆ ಧಾವಿಸಿತು. 7 ವರ್ಷಗಳ ಹಿಂದೆ ನೀವು ನೋಡಿದ್ರಿ ಉತ್ತರ ಕರ್ನಾಟಕದ ನಮ್ಮ ಜೊತೆ ಕೈ ಜೋಡಿಸಿ ಸುಮಾರು ಗಿಡ ನೆಡ್ಲಿಕ್ಕೆ ಇವರು ಈ ಫಾರೆಸ್ಟ್ ಅರಣ್ಯದ ಅಧಿಕಾರಿಗಳ ಜೊತೆ ತುಂಬಾ ನಿಕಟವಾದ ಸಂಪರ್ಕ ಪ್ರಭು ಸ್ವಾಮಿಗಳು ಹೆಸರೇ ಪ್ರಭು ಇದೆ. ಪ್ರಭು ಸ್ವಾಮಿಗಳವರನ್ನು ಅವಕಾಶ ಮಾಡಿಕೊಟ್ರು, ಅವರಿಗೆ ನಾನು ಚಿರುಣಿಯಾಗಿರ್ತೇನೆ. ಸ್ನೇಹಿತರೆ, ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ಕ್ಷಣ, ಪ್ರತಿ ವರ್ಷ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತದೆ. ಸ್ನೇಹಿತರೆ, 100 ಅಪರಾಧಿಗಳು ನಮ್ಮ ಚಾಮರಾಜನಗರದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಾದ್ರೆ 11ರಿಂದ 12% ಸೈಬರ್ ಕ್ರೈಮ್ ಆಗ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಸಹ ಎಚ್ಚೆತ್ಕೋಬೇಕು. ಇಲ್ಲದ್ರೆ ಪ್ರತಿಯೊಬ್ಬರ ಕೈಲಿ ಮೊಬೈಲ್ ಇದೆ. ಆ ಮೊಬೈಲ್ ಡಾಟಾ ತುಂಬಾ ಫ್ರೀ ಆಗಿ ಸಿಕ್ಬಿಡ್ತಾ ಇದೆ. ಕೆಲವರಿಗೆ 1.5 GB ಇದೆ, ಕೆಲವರಿಗೆ 2.5 GB ಇದೆ. ಕೆಲವರು ಮನೆಯಲ್ಲಿ ವೈಫೈ ಹಾಕ್ಸ್ಕೊಂಡ್ಬಿಟ್ರೆ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗ್ತಾ ಇದೆ. ಯಾವಾಗ ನಮಗೆ ಸುಲಭವಾಗಿ ಎಲ್ಲ ಸಿಗಕ್ಕೆ ಶುರು ಆಗ್ತದೋ ಹಾಗೆ ಎಷ್ಟು ನಾವು ಖುಷಿ ಅನ್ಭವಿಸ್ತೀವೋ ಅದು ಬೆನ್ನಿಂದೇನೋ ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಇರೋದಕ್ಕೆ ಈ ಏನು ಖುಷಿ, ಸಂತೋಷ ಮತ್ತೆ ಎಲ್ಲ ಆಸ್ವಾದನೆ ಮಾಡ್ತಿರುವಾಗ ಅದೇ ತರ ಕೆಟ್ಟದಗಳು ಅದರಲ್ಲಿ ಬಂದ್ಬಿಡುತ್ತೆ. ಮೊಬೈಲ್ ಅಲ್ಲಿ ಮಾತ್ರಕ್ಕೆ ಅದರಲ್ಲಿ ನಿಮ್ಮ ಮೊಬೈಲ್ ನಿಮ್ಮ ಬ್ಯಾಂಕ್ ಕನೆಕ್ಟ್ ಆಗಿರುತ್ತೆ, ನಿಮ್ಮ ಅಕೌಂಟ್ಗೆ ಕನೆಕ್ಟ್ ಆಗಿರುತ್ತೆ, ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ಗಾಗಲಿ, ಆಧಾರ್ ಆಗಲಿ